ಕಲ್ಯಾಣಾದ್ಭುತಗಾತ್ರಾಯ ಕಾಂತಾರ್ಥಪ್ರದಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈ ಕ್ಷೇತ್ರದ ಹೆಸರು ವಿಜಯಗಿರಿ ಕ್ಷೇತ್ರ ಅಂತ ಎಂಬತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಶ್ರೀ ವಿಜಯ ವೆಂಕಟೇಶ್ವರ ಸ್ವಾಮಿ ದೇವರೇ ಬಂದು ನೆಲೆಸಿದ್ದಾರೆ. ನಮ್ಮ ಕ್ಷೇತ್ರದ ಪ್ರತೀತಿ ಏನಂತ ಅಂದರೆ, ಪ್ರತಿ ಶನಿವಾರವೂ ಸಾಯಂಕಾಲ 6:30ಯಿಂದ 7 ಗಂಟೆಗೆ ಪ್ರತಿ ಶನಿವಾರ ಮುಸ್ಸಂಜೆ ಹೊತ್ತು ವಿಷ್ಣು ಸಹಸ್ರನಾಮ ತುಳಸಿ ಅರ್ಚನೆ ಆಗುತ್ತೆ. ಆ ತುಳಸಿ ಅರ್ಚನೆ ಸಂದರ್ಭದಲ್ಲಿ ಇದುವರೆಗೂ ನಮಗೆ ಸ್ವಾಮಿ ತುಳಸಿ ಕೊಡದೇ ಇರೋ ದಿನನೇ ಇಲ್ಲ. ಪ್ರತಿ ಶನಿವಾರವೂ ತುಳಸಿ ಅರ್ಚನೆ ಆಗಿದ ತಕ್ಷಣ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಸಂದರ್ಭದಲ್ಲಿ ಶ್ರೀ ಸ್ವಾಮಿಗಳು ಬಲಭಾಗದಿಂದ ತುಳಸಿ ವರಪ್ರಸಾದವಾಗಿ ಕೊಡ್ತಾರೆ. ಅನೇಕ ಜನರು, ಅನೇಕ ಭಕ್ತವೃಂದದವರು ಬಂದು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ನಮಗಿಂತ ಕಷ್ಟ ಇತ್ತು ಅಂತ ಕಷ್ಟ ಇತ್ತು, ಸ್ವಾಮಿಗೆ ತುಳಸಿ ಅರ್ಚನೆ ಮಾಡಿದ ತಕ್ಷಣ ಒಂದು ಸ್ವಲ್ಪ ದಿನಗಳಲ್ಲಿ ಆ ಕಷ್ಟವೆಲ್ಲ ಪರಿಹಾರ ಆಯಿತು ಅಂತ ಅಂತಕ್ಕಂಥದ್ದು ಇಲ್ಲಿ ಪ್ರತೀತಿ. ಮತ್ತು ಅನೇಕ ಜನರಿಗೆ ನಮ್ಮ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಅಮ್ಮನವರನ್ನು ಕೂಡ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ರಾಹುಕಾಲದ ಪೂಜೆ ಆಗುತ್ತೆ. ಜಾತಕದಲ್ಲಿ ಆಗಲಿ ಅಥವಾ ಲಗ್ನದಲ್ಲಿ ಆಗಲಿ ರಾಹುದೋಷ ಇದ್ದವರಿಗೆ ಪರಿಹಾರ ಆಗಲಿ ಅಂತಗೋಸ್ಕರವಾಗಿ ನಾವು ರಾಹುಕಾಲದಲ್ಲಿ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ವಿಶೇಷವಾಗಿ ಮಾಡಲಾಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಯಾರ್ಯಾರಿಗೆ ರಾಹುದೋಷ ಇದ್ದವರೆಲ್ಲ ಬಂದು ಪಾಲ್ಗೊಳಿಸ್ಬೋದು. ಅವ್ರ ಕೈನಲ್ಲೇ ನಾವು ನೇರವಾಗಿ ಕುಂಕುಮಾರ್ಚನೆಯನ್ನು ಮಾಡಿಸ್ತೀವಿ. ಅನೇಕ ಜನರು ಅದರಲ್ಲೂ ಕೂಡ ಫಲಿತಾಂಶವನ್ನು ಕಂಡಿದ್ದಾರೆ. ಅನೇಕ ಜನ ಹೇಳಿದ್ದಾರೆ, ಸ್ವಾಮಿ ಹೋದ ವಾರ ತಾನೇ ನನಗೆ ಒಬ್ಬರು ಬಂದು ಹೇಳಿದರು, ಸ್ವಾಮಿ ಈಗ ಈ ವಾರ ಶುರು ಮಾಡಿದೆ, ಮುಂದಿನ ವಾರದಷ್ಟರಲ್ಲಿ ನನ್ನ ಮಗಳಿಗೆ ಹೈದರಾಬಾದ್ನಲ್ಲಿ ಕೆಲಸ ಆಯಿತು. ಅಷ್ಟು ಶಕ್ತಿಯುತಗಳಾದ ನಮ್ಮ ಮಹಾಲಕ್ಷ್ಮೀ ದೇವಿ ಅಮ್ಮನವರು, ಜೊತೆಗೆ ನಮ್ಮ ಶ್ರೀನಿವಾಸರು ಅಷ್ಟೇ. ಇಲ್ಲಿ ಅನೇಕ ಜನ ಲಕ್ಕಿ ಶ್ರೀನಿವಾಸ, ಲಕ್ಕಿ ವೆಂಕಟೇಶ್ವರ ಅಂತ ಕರೆಯೋದು ಇಲ್ಲಿನ ಪ್ರತೀತಿ. ಯಾಕಂತಂದರೆ ನಮ್ಮ ದೇವಸ್ಥಾನ ಸಾಕ್ಷಾತ್ ಕುಂಭಕೋಣಂನಿಂದ ನಾವು ಈ ಮೂರ್ತಿಯನ್ನು ತರಿಸಲಾಗಿತ್ತು. ಈ ಮೂರ್ತಿಯ ವಿಶೇಷ ಏನು ಅಂತಂದರೆ, ನಾವು ನವರಾತ್ರಿಗಳಲ್ಲಿ ಒಂದೊಂದು ದಿವಸವೂ ಸ್ವಾಮಿಗೆ ವಿಭಿನ್ನವಾದ ಅಲಂಕಾರಗಳನ್ನು ಮಾಡ್ತೀವಿ. ದಶಾವತಾರ ಅಲಂಕಾರ ಆಗಿರ್ಬೋದು, ಶಿವ ಅಲಂಕಾರ ಆಗಿರ್ಬೋದು, ಅಥವಾ ದೇವಿ ಅಲಂಕಾರ ಆಗಿರ್ಬೋದು, ಎಲ್ಲ ಅಲಂಕಾರವನ್ನು ನಾವು ಶ್ರೀ ವಿಜಯ ವೆಂಕಟೇಶ್ವರ ಸ್ವಾಮಿ ದೇವರಿಗೆ ಮಾಡ್ತೀವಿ. ಬಹಳ ವಿಶೇಷ ಅದು. ನವರಾತ್ರಿಗಳಲ್ಲಿ ಎಲ್ಲ ಅಲಂಕಾರಗಳು ಕೂಡ ಸ್ವಾಮಿಗೆ ಒಪ್ಪುತ್ತೆ. ಇಂಥ ಅಲಂಕಾರ ಒಪ್ಪಲ್ಲ ಅಂತಕ್ಕಂಥದ್ದು ಮಾತೇ ಇಲ್ಲ. ಎಲ್ಲ ಅಲಂಕಾರವೂ ಕೂಡ ಸ್ವಾಮಿಗೆ ಒಪ್ಪುತ್ತೆ. ಮತ್ತು ಅಭಿಷೇಕದಲ್ಲಿ ವಿಶೇಷವಾಗಿ ನೀವು ನೋಡೋದಾದರೆ, ಇವಾಗಲೇ ನೋಡಿ ಹಸನ್ಮುಖಿ ಆತ ಯಾವಾಗಲೂ ನಗ್ನಗ್ತಾ ಇರ್ತಾನೆ. ಹಸನ್ಮುಖಿ ಯಾವತ್ತಿಗೆ ಕೂಡ ನೀವು ಭಕ್ತವೃಂದದವರು ಹೊರಗಡೆ ನಿಂತ್ಕೊಂಡು ಶ್ರೀನಿವಾಸ ದೇವರನ್ನು ನೋಡೋದು ಬೇರೆ, ನಾವು ಅರ್ಚಕವೃಂದದವರು ಒಳಗಡೆ ಬಂದು ಆ ಭಗವಂತನ ಸೇವೆ ಮಾಡೋದು ಬೇರೆ. ನಿಮಗೆ ವಿಭಿನ್ನವಾಗಿ ಕಾಣ್ತಾರೆ, ನಮಗೆ ವಿಭಿನ್ನವಾಗಿ ಕಾಣ್ತಾರೆ. ನೀವು ದೂರದಿಂದ ನೋಡ್ತೀರಿ, ನಾವು ಹತ್ತಿರದಿಂದ ನೋಡಿ ಸೇವೆ ಮಾಡ್ತೀವಿ. ಹಾಗಾಗಿ ಅಲ್ಲಿ ನೋಡೋರ ಅಭಿಪ್ರಾಯ ಬೇರೆ, ನಾವಿಲ್ಲಿ ಒಳಗಡೆ ಬಂದು ನಾವು ನೋಡೋರ ಅಭಿಪ್ರಾಯ ಬೇರೆ. ಹಾಗಾಗಿ ನಿಮಗಿಂತಲೂ ಇದಾಗಿ ನಮಗೆ ಶ್ರೀನಿವಾಸರು ಒಂದೊಂದು ದಿವಸಕ್ಕೂ ನಮಗೆ ಒಂದೊಂದು ಥರ ಕಾಣ್ತಾರೆ.